ಕಿಚ್ಚ ಅವ್ರ ಮೇಲೆ ಯಾರೆಲ್ಲ ಟ್ರೋಲ್ ಮಾಡಿದ್ರು, ದೂರೆಲ್ಲ ದಾಖಲು ಮಾಡಿದ್ರು ಅವ್ರಿಗೆ ತಮ್ಮಲ್ಲಿ ಮೆನ್ಷನ್ ಮಾಡಿರೋ ಮ್ಯಾಟ್ರಿಗೆ ಹೋಗ್ಬಿಡೋಣ. ಅದಕ್ಕೂ ಮುಂಚೆ ಮಾರ್ಕ್ ಸಿನಿಮಾ ಏನಿದೆ ಆ ಟೀಮು ಏರ್ಟೆಲ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಏರ್ಟೆಲ್ ಸಿಮ್ ಯಾರೆಲ್ಲ ಯೂಸ್ ಮಾಡ್ತಿದ್ರ ಏರ್ಟೆಲ್ ಎಕ್ಸ್ಟ್ರೀಮ್ ಅಲ್ಲಿ ಮಾರ್ಕ್ ಬಗ್ಗೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ. ಇದರ ಜೊತೆಗೆ ಎಸ್ ರಾಜಮೌಳಿ ಅವರ ಡೈರೆಕ್ಷನ್ ಅಲ್ಲಿ ಮತ್ತೆ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ನಾಟ್ ಓನ್ಲಿ ದಿಸ್ ಟೈಮ್, ಈಗ ಟೈಮ್ ಇಂದ ಕೂಡ ಸುದೀಪ್ ಅವರ ಆಕ್ಟಿಂಗ್ ಪೊಟೆನ್ಶಿಯಲ್ ಗೊತ್ತಿರೋದ್ರಿಂದ ಮುಂದೆ ಬರ್ತಿರೋ ವಾರಣಾಸಿ ಸಿನಿಮಾಗೆ ಸುದೀಪ್ ಅವ್ರಿಗೆ ಒಂದು ಪಾತ್ರಕ್ಕೆ ಆಫರ್ ಮಾಡಿದ್ದಾರೆ. ಅದು ಹನುಮಾನ್ ಕ್ಯಾರೆಕ್ಟರ್ ರೋಲ್ಗೆ. ಆಕ್ಚುಲಿ ಸುದೀಪ್ ಅವರು ಹೋದ್ವಾರದ ಪಂಚಾಯತಿಯಿಂದ ಟ್ರೋಲ್ ಆಗಿರೋದು ಕಿಚ್ಚ ಸುದೀಪ್ ಅವ್ರಿಗೆ ಈ ವಿಷಯ ಮುಟ್ಟಿದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಇವತ್ತಿನ ಪ್ರೋಮೋ ನೋಡಿದ್ರೆ. ಸೊ ಇದು ಹೆಂಗಿದೆ ಅಂದ್ರೆ ಅದಕ್ಕೆ ರೆಸ್ಪಾಂಡ್ ಕೊಡೋ ತರ ಇದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಸಕ್ಕದ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವ್ರಿಗೆ. ನಿಮಗೆ ಮರ್ಯಾದೆ ಬೇಕಂದ್ರೆ ಚಿಕ್ಕ ವಯಸ್ಸಿಂದ ದೊಡ್ಡವರ್ವರೆಗೂ ನೀವು ಮರ್ಯಾದೆ ಕೊಟ್ಟು ಮರ್ಯಾದಿನ ವಾಪಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಅದ್ ಹೆಂಗ್ ಮಾಡ್ತೀರಾ ಅಂತ ಹೇಳ್ತಾರೆ. ಜೊತೆಗೆ ಅಶ್ವಿನಿ ಅವರೇ, ನೀವು ಫಸ್ಟ್ ವುಮೆನ್ ಕಾರ್ಡ್ ಪ್ಲೇ ಮಾಡೋದನ್ನ ನಿಲ್ಸಿ. ಮಾತೆತ್ತಿದ್ರೆ ಈ ಮನೇಲಿ ಯಾವ ಹುಡುಗಿಗೂ ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತೀರಾ, ಅಂತದ್ ಏನ್ ನಡೀತಿದೆ ಮನೇಲಿ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ. ಇವತ್ತಿನ ಪಂಚಾಯತಿ ಹೆಂಗಿದೆ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ರಾಜ ಮತ್ತೆ ಮೋಡ್ನ ಟರ್ನ್ ಆಫ್ ಮಾಡಕ್ಕೆ ಕಿಚ್ಚ ಸುದೀಪ್ ಅವ್ರು ಬಂದಂಗಿದೆ. ಜೊತೆಗೆ ಹೋದ್ವಾರದ ಪಂಚಾಯತಿಗೆ ಕಿಚ್ಚ ಅವ್ರ ಮೇಲೆ ಯಾರೆಲ್ಲ ಟ್ರೋಲ್ ಮಾಡಿದ್ರು, ದೂರೆಲ್ಲ ದಾಖಲು ಮಾಡಿದ್ರು ಅವ್ರಿಗೆ ಇವತ್ತಿನ ಎಪಿಸೋಡ್ ಇಂದ ಒಂದು ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರೋಮೋದಲ್ಲಿ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ and press the bell icon to get all notifications. Thank you.